ಗವರ್ಮೆಂಟ್ ಸ್ಟೇಟ್ಮೆಂಟ್, ಸರ್ಕಾರ ಸ್ಟೇಟ್ಮೆಂಟ್. ಅಧ್ಯಕ್ಷರೇ, ಬೆಳಿಗ್ಗೆ ಮಾನ್ಯ ಕಾರವಾರ ಶಾಸಕರು ಅಲ್ಲಿ ನಡೆದಿರುವ ದುರ್ಘಟನೆಯ ಬಗ್ಗೆ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಿದರು. ಮಾನ್ಯ ವಿರೋಧ ಪಕ್ಷದ ನಾಯಕರು ಸಹ ಧ್ವನಿಗೂಡಿಸಿ ಮಾತಾಡಿದ್ದಾರೆ. ಸೊ ಬೆಳಿಗ್ಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಒಂದು ವಾರದಿಂದ ಸುಮಾರು ಮಳೆ ಅಲ್ಲಿ ಆಗ್ತಾನೆ ಇದೆ. ಈ ಹಿನ್ನೆಲೆಯಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿ 66 ನ್ಯಾಷನಲ್ ಹೈವೇ 66 ಅದು ಅಂಕೋಲಾ ಸಮೀಪದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಮಾಡುವಾಗ ಅವರು ಗುಟ್ಟವನ್ನ ಕಡಿದು ರಾಷ್ಟ್ರೀಯ ಹೆದ್ದಾರಿಯನ್ನ ನಿರ್ಮಾಣ ಮಾಡಿದ್ದಾರೆ. ಆದರೆ ಗುಟ್ಟ ಕಡ್ದಾಗ ಏನ್ ಮಾಡಿದ್ದಾರೆ, ಅದನ್ನ ಬಹಳ ಕಡಿದಾಗಿ ಕಡ್ದಿದ್ದಾರೆ. ಅಂದ್ರೆ ಸ್ಟೀಪ್ ನಾರ್ಮಲಿ ಒಂದು 45 ಡಿಗ್ರಿ ಆಂಗಲ್ ಇಟ್ರೆ ಅದು ಕುಸಿಯೋದಿಲ್ಲ. ಆದರೆ ಇವರು ಆಲ್ಮೋಸ್ಟ್ ಸ್ಟ್ರೇಟ್ ಆಗಿ ಅದನ್ನ ಕಟ್ ಮಾಡಿ ರಾಷ್ಟ್ರೀಯ ಹೆದ್ದಾರಿಯನ್ನ ಮಾಡಿದ್ದಾರೆ. ಸೊ ಆ ಪ್ರದೇಶದಲ್ಲಿ ಸತತವಾಗಿ ಮಳೆ ಆಗಿದ್ರಿಂದ ಬೆಳಿಗ್ಗೆ ಏನು ಕಟ್ ಮಾಡಿ ನ್ಯಾಷನಲ್ ಹೈವೇ ಮಾಡಿದ್ರು ಅದು ಕುಸಿದಿದೆ. ಆ ಕುಸಿದಾಗ ಕೆಳಗಡೆ ಅಲ್ಲಿ ರೋಡ್ ಸೈಡಲ್ಲೇ ಒಬ್ರು ಒಂದು ಟೀ ಅಂಗಡಿ ಟೈಪ್ ಒಂದು ದಾಬಾ ಮಾಡ್ಕೊಂಡಿದ್ದಾರೆ. ಸೊ ಈ ಕುಸಿಯೋ ಟೈಮಲ್ಲಿ ಏನಾಗಿದೆ, 3 ಟ್ಯಾಂಕರ್ಸ್, LPG ಟ್ಯಾಂಕರ್ಸ್, ಗ್ಯಾಸ್ ಟ್ಯಾಂಕರ್ಸ್, ಇವೆಲ್ಲ 3ರಲ್ಲಿ 2 ಲೋಡೆಡ್ ಟ್ಯಾಂಕರ್ಸು, 1 ಖಾಲಿ ಇರುವ ಟ್ಯಾಂಕರ್ ಅಲ್ಲಿ ನಿಲ್ಲಿಸ್ಬಿಟ್ಟು ಟೀ ಕುಡಿತಾ ಇದ್ದಾರೆ ಅಲ್ಲೇ. ಸೊ ಟೀ ದಾಬಾ ನಡೆಸ್ತಕ್ಕಂಥವರು ಲೋಕಲ್ಸ್ ಇದ್ದಾರೆ. ಅವರು ಕೂಡ ಹೈವೇಗೆ ಮತ್ತೆ ಪಕ್ಕದಲ್ಲಿ ನದಿ ಇದೆ, ಗಂಗವಳ್ಳಿ ನದಿ ಇದೆ, ಜಾಗನೇ ಇಲ್ಲ, ಹೈವೇ ಬಾಜುಗೆ ನದಿ ಇದೆ. ಆದರೆ ಮಧ್ಯದಲ್ಲಿರುವ ಹೈವೇ ಎಕ್ಸ್ಟ್ರಾ ಮಾರ್ಜಿನ್ ಲ್ಯಾಂಡ್ ಅಲ್ಲಿ ದಾಬಾ ಇಟ್ಕೊಂಡಿದ್ದಾರೆ. ಸೊ ಮೋಸ್ಟ್ಲಿ ಅದು ಅನ್ಆಥರೈಸ್ಡ್, ಇಲ್ಲಿಗಲ್ ಅಂತ ಕಾಣುತ್ತೆ ರೋಡ್ ಸೈಡ್ ಅಲ್ಲಿ. ಎನಿವೆ ಈ 3 ಗಾಡಿನ ಡ್ರೈವರ್ಸು ಅಲ್ಲಿ ಟೀ ಕುಡಿತಾ ಇದ್ದಾರೆ. ಸೊ ಟೀ ಅಂಗಡಿ ನಡೆಸೋರು ಅಲ್ಲೇ ಇದ್ರು. ಅದೇ ಸಂದರ್ಭದಲ್ಲಿ ಇದು ಕುಸಿತ ಆಗಿ ಆ ಕುಸಿದ ಮಣ್ಣಿನಲ್ಲಿ 2 ಟ್ಯಾಂಕರು ಕೊಚ್ಕೊಂಡೋಗಿ ನದಿಗೆ ಬಿದ್ದಿದೆ. ಆ ದಾಬಾನು ಕೂಡ ಈ ಕುಸಿತಕ್ಕೆ ಸಿಕ್ಕಾಕೊಂಡು ದಾಬಾ ನಡೆಸ್ತಾ ಇದ್ದಂಥವರ ಕುಟುಂಬದಲ್ಲಿ 4 ಸದಸ್ಯರು ಇದ್ರು. ಟ್ಯಾಂಕರ್ ಓಡಿಸೋರು 3, ಒಟ್ಟು 7ರವರೆಗೆ ಸಾಧ್ಯತೆ ಇದೆ, 7 ಜನಗಳವರೆಗೆ. ಇನ್ನೂ ಕನ್ಫರ್ಮ್ಡ್ ಇಲ್ಲ. ಒಂದು ಆ ಡಾಬಾ ನಡೆಸ್ತಾ ಇದ್ದಂಥವರ ಕುಟುಂಬದ ಮಹಿಳೆ ಒಂದು ಬಾಡಿ ತೇಲಿ ಬಂದಿದೆ. ಇನ್ನು ಉಳಿದಿದ್ದು ಐಡೆಂಟಿಫಿಕೇಶನ್ ನಡೀತಾ ಇದೆ. 7ರವರೆಗೆ ಸಾಧ್ಯ ಇರಬಹುದು. ಇನ್ನು ಅನ್ಕನ್ಫರ್ಮ್ಡ್ ಇದೆ, ಯಾವುದು ಇನ್ನು ಕನ್ಫರ್ಮ್ ಆಗಿಲ್ಲ. ಇಷ್ಟು ನಷ್ಟ ಆಗಿದೆ. 2 ಗಾಡಿಗಳು ನದಿಗೆ ಉರುಳಿದಾವೆ, ನದಿಯಲ್ಲಿ ಸ್ವಲ್ಪ ಕೊಚ್ಕೊಂಡು ಸಹ ಹೋಗಿದಾವೆ. ಸಮೀಪದಲ್ಲೇ ಸಮುದ್ರನೂ ಕೂಡ ಇದೆ. ಇನ್ನ ಇದು ಗ್ಯಾಸ್ ಟ್ಯಾಂಕರು 2 ಲೋಡೆಡ್ ಇದೆ. ಅದು ಕೂಡ ಈಗ ಸೇಫ್ಟಿಗೆ ಹಜಾರ್ಡ್ ಇದೆ. ಯಾಕಂದ್ರೆ ಲೋಡೆಡ್ ಗ್ಯಾಸ್ ಟ್ಯಾಂಕರ್ ಇರೋದ್ರಿಂದ ಅದನ್ನ ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂದ್ರೆ ಅನಾಹುತ ಆಗುವಂತ ಸಾಧ್ಯತೆ ಇರ್ತದೆ. ಸೊ ತಕ್ಷಣ ನಿಯರ್ ಬೈ BPCL ಕಂಪನಿ, ಭಾರತ್ ಪೆಟ್ರೋಲಿಯಂ ಕಂಪನಿಯವರು ಬೆಳಿಗ್ಗೆನೆ ಬಂದು ಅಟೆಂಡ್ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ಈಗ HPCL ಕಂಪನಿನವರು ಕೂಡ ಆನ್ ದ ವೇ ಇದ್ದಾರೆ. ಸೇಫ್ ಆಗಿ ಆ ಗ್ಯಾಸ್ ಟ್ಯಾಂಕರ್ ಅನ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ. 1 ಟ್ಯಾಂಕರ್ ಒಳಗೆ ಇರೋದ್ರಲ್ಲೂ ಕೂಡ ಗ್ಯಾಸ್ ಇದೆ, ನೀರಿಗೆ ಬಿದ್ದಿರೋದ್ರಲ್ಲೂ ಕೂಡ. ಸೊ ಆ ಟೀಮು ಬಂದಿದೆ. ಜೊತೆಗೆ ನಮ್ಮ ಫೈರ್ ಅಂಡ್ ಪೊಲೀಸ್ ಕಡೆಯಿಂದ ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸಸ್ನವರು ಕೂಡ ಸ್ಪಾಟ್ ಅಲ್ಲಿ ಇದ್ದಾರೆ. ಹಾಗೆ ನಮ್ಮ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಆ ತುಕಡಿನವ್ರನ್ನು ಕೂಡ ಕೈಗಾದಲ್ಲಿ ಇದ್ರು, ಅವ್ರನ್ನೂ ಕೂಡ ಇಲ್ಲಿಗೆ ನಾವು ಕಳಿಸಿದ್ದೇವೆ. ಮಂಗಳೂರಿಂದ ಇನ್ನೊಂದು ತುಕಡಿನೂ ಕೂಡ ಇಲ್ಲಿಗೆ ಡಿಸ್ಪ್ಯಾಚ್ ಮಾಡಿಸಿದ್ದೇವೆ ಬೆಳಿಗ್ಗೆನೆ, ಅವರು ಕೂಡ ತಲುಪ್ತಾ ಇದ್ದಾರೆ. ಮಂಗಳೂರಲ್ಲಿ ಫೈರ್ ಆ ಭಾಗದ ಡಿವಿಷನ್ನ ಹೆಡ್ ಆಫೀಸ್ ಇದೆ, ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸಸ್, ಅವರು ಕೂಡ ಸ್ಪಾಟ್ಗೆ ಹೋಗ್ತಾ ಇದ್ದಾರೆ. ಮಂಗಳೂರು, ಉಡುಪಿಯಲ್ಲಿರುವಂಥ ಎಲ್ಲ ಫೈರ್ ಅಂಡ್ ಎಮರ್ಜೆನ್ಸಿ ಬೇಕಾದ ಅವಶ್ಯಕತೆ ಇರೋರನ್ನು ಅಲ್ಲಿಗೆ ಕಳಿಸಿದ್ದೇವೆ. DC ಅವರು ಕೂಡ ಸ್ಪಾಟಲ್ಲಿದ್ದಾರೆ. ಮುಖ್ಯಮಂತ್ರಿಗಳು ಘಟನೆ ಗೊತ್ತಾದ ತಕ್ಷಣ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲೇ ಇದ್ರು ಮೇಲ್ಮನೆಯಲ್ಲಿ.
ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈಗ ಅಲ್ಲಿ ರೀಚ್ ಆಗ್ತಾ ಇದ್ದಾರೆ. ಸೊ ಇದರಲ್ಲಿ ಕೆಲವರು ಆ ಟ್ರಕ್ ಡ್ರೈವರ್ಸು ಬಹುಶಃ ಹೊರಗಿನವರು ಅಂತ ಅನಿಸುತ್ತೆ. ನಾನು ಟ್ರಕ್ ರಿಜಿಸ್ಟ್ರೇಷನ್ ಎಲ್ಲಿಂದು ನೋಡಿ ಆ ಕಂಪನಿಯಲ್ಲಿ ಆ BPCL HPCL ಕಂಪನಿಯಿಂದ ತರಿಸ್ಕೊಳ್ಳಿ ಅಂತ ಕೂಡ ಹೇಳಿದ್ದೇನೆ. ಯಾಕಂದ್ರೆ ಅವರು ಬೇರೆ ಕಡೆಯವರು ಹೊರ ರಾಜ್ಯದವರು ಆಗಿದ್ರೂ ಕೂಡ ನಮಗೆ ಒಂದು ಜವಾಬ್ದಾರಿ ಇದೆ. ಅವರು ಫ್ಯಾಮಿಲಿಗೆ ಇಂಟಿಮೇಟ್ ಮಾಡಬೇಕಾಗತ್ತೆ, ಅವ್ರಿಗೆ ಬೇಕಾದಂಥ ಸೌಲಭ್ಯ ಫೆಸಿಲಿಟೇಷನ್ ಕೊಡೋದು ನಮ್ಮ ಜವಾಬ್ದಾರಿ ಆಗುತ್ತೆ. ಮತ್ತೆ ನಮ್ಮ ಲೋಕಲ್ಸ್ ಡಾಬಾ ನಡೆಸ್ತಾ ಇದ್ದವ್ರು ಎಲ್ನೋರು ಅನ್ನೋದು ಕೂಡ ನಿಖರವಾದಂಥ ಮಾಹಿತಿ ಇಲ್ಲ. ಒಬ್ಬರೇ ಒಬ್ಬರು ಘಟನೆ ನಡೆದಾಗ ಐ ವಿಟ್ನೆಸ್ಸು ಒಬ್ಬರೇ ಒಬ್ಬರು ಸಿಕ್ಕಿದ್ದಾರೆ, ಬಟ್ ಅವರು ಸ್ಪಷ್ಟವಾಗಿ ಏನು ಮಾಹಿತಿ ಕೊಡ್ತಾ ಇಲ್ಲ. ಸೊ ಇದು ಬೆಳಿಗ್ಗೆ ನಡೆದಿರುವಂಥ ಘಟನೆ. ಸೊ ಜಿಲ್ಲಾಡಳಿತ ಸಂಪೂರ್ಣವಾಗಿ ನಿಯೋಜನೆ ಮಾಡಿದ್ದೇವೆ. SDRF NDRF ಎಲ್ಲವನ್ನೂ ಕೂಡ ಅಲ್ಲಿ ನಿಯೋಜನೆ ಮಾಡ್ತಾ ಇದ್ದೇವೆ. ಇದು ನಾನು ಹೋದ ವರ್ಷ ಇದೇ ಜುಲೈ ತಿಂಗಳಲ್ಲಿ ಅತಿವೃಷ್ಟಿ ಆದಾಗ ನಾನು ಹೋಗಿದ್ದೆ. ಅಲ್ಲಿಗೆ ಹೋದಾಗ ನ್ಯಾಷನಲ್ ಹೈವೇದು ಕೈಗಾದು 2 ಕಂಪ್ಲೇಂಟ್ ಬಂತು. ನಾವು ಆವತ್ತೇನೆ ನಾನು ಕೈಗಾದವ್ರಿಗೆ ಅಲ್ಲೇ ಕರೆಸಿ ಮೀಟಿಂಗ್ ಮಾಡಿದ್ದೆ DC ಆಫೀಸಲ್ಲಿ. ವಾಪಸ್ ಬಂದು ಇಲ್ಲಿಂದ ನಾನು NHAIನವ್ರಿಗೂ ಕೂಡ ನಾವು ಇದು ಕೈಗಾದವ್ರಿಗೆ ನಾವು ಕೆಲವು ನಿಮ್ಮದು ಕಾಲುವೆಗಳು ಸರಿ ಇಲ್ಲ ಅಂತ ಕೈಗಾದವ್ರಿಗೂ ಈ ಮೇ ತಿಂಗಳಲ್ಲಿ ಪತ್ರ ಬರೆದಿದ್ದೇವೆ, ಈ ಕಾಲುವೆಯನ್ನು ಸರಿ ಮಾಡಿ ಅಂತ. ನ್ಯಾಷನಲ್ ಹೈವೇಸ್ ಅವ್ರಿಗೂ ನಮ್ಮ ಕಡೆಯಿಂದ ಪತ್ರ ಬರೆದಿದ್ದೇವೆ, ಇದು ಸ್ವಲ್ಪ ಡಿಸೈನ್ಸು ಸರಿ ಇಲ್ಲ, ಸರಿ ಮಾಡ್ಕೊಳ್ಳಿ ಅಂತ. ಅವರು ಸೆಂಟ್ರಲ್ ಬಾಡೀಸು ನಾವು ಹೇಳಿದಾಗ ನಮ್ಮದನ್ನ ಕೇಳಿಸ್ಕೊಳ್ತಾರೆ, ಆದರೆ ನಾವು ಹೇಳಿದ ಸ್ಪೀಡ್ಗೆ ಅವರು ನಮಗೆ ರೆಸ್ಪಾಂಡ್ ಮಾಡೋದಿಲ್ಲ. ಸೊ ನಾನು ಇದನ್ನು ಚೀಫ್ ಸೆಕ್ರೆಟರಿಗೂ ಕೂಡ ಹೇಳಿದ್ದೇನೆ. ಅವ್ರಿಗೆ ಹಿಂದೆನೇ ಇವತ್ತಲ್ಲ ಮೊದಲೇನೆ ಈ ಥರ ಆಗ್ಬೋದು ಅಂತೇಳಿ ಚೀಫ್ ಸೆಕ್ರೆಟರಿ ಕಡೆಯಿಂದನೂ ನಾನು ಮೀಟಿಂಗ್ ಮಾಡಲಿಕ್ಕೆ ನಮ್ಮ ಕಡೆಯಿಂದ ಚೀಫ್ ಸೆಕ್ರೆಟರಿಗೂ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಎನಿವೆ ಈಗ ನಾನು ಅವ್ರದ್ದು ಇವ್ರದ್ದು ಅನ್ನೋ ಪ್ರಶ್ನೆ ಅಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸೀಸ್ ಆದರೂ ಕೂಡ ಒಂದು ಕಡೆ ನ್ಯಾಷನಲ್ ಹೈವೇ, ಇನ್ನೊಂದು ಕಡೆ ಕೈಗಾ ಅಲ್ಲಿ ಕಾಲುವೆಯನ್ನು ಡೈವರ್ಟ್ ಮಾಡಿದ್ದಾರೆ ಅವರು. ಕೈಗಾ ಕ್ಯಾಂಪಸ್ ಕೈಗಾ ಅಂತ ಹೇಳಿದೆ ತಪ್ಪು, ಸೀಬರ್ಡ್ ಒಳಗಡೆ ಕಾಲುವೆಯನ್ನು ಡೈವರ್ಟ್ ಮಾಡಿದ್ದಾರೆ. ಅವರು ಕೂಡ ನೀರು ಹರಿಯುವಷ್ಟು ಪ್ರಮಾಣಕ್ಕೆ ಬೇಕಾಗಿರೋ ಕಾಲುವೆಯನ್ನು ಮಾಡಬೇಕು ಅಂತ ಅವ್ರ ಕಡೆಗೂ ತಾಕೀತು ಮಾಡುವಂಥದ್ದಾಗಲಿ. ಮತ್ತು ನ್ಯಾಷನಲ್ ಹೈವೇಸ್ ಜೊತೆಗಂತೂ ನಾವು ನಿರಂತರವಾಗಿ ಟಚಲ್ಲಿದ್ದೇವೆ. ಈ ಸ್ಲೋಪ್ಸ್ ಎಲ್ಲ ಡೇಂಜರಸ್ಸು ಅಂತೇಳಿ ಅವ್ರ ಜೊತೆಗೂ ನಾವು ಅದನ್ನು ಮಾಡ್ತೇವೆ. ಈಗ ತಕ್ಷಣಕ್ಕೆ ಏನು ಅದು ಮುಂದಿನ ಸ್ಟೆಪ್ಸು. ಆದರೆ ಇವತ್ತಿನ ದಿನ ರೆಸ್ಕ್ಯೂ ಆಪರೇಷನ್ ಏನಿದೆ ಫುಲ್ ಫ್ಲೆಜ್ಡ್ ಆಗಿ ನಡೆದಿದೆ. ಮುಖ್ಯಮಂತ್ರಿಗಳ ಸೂಚನೆ ಮೇಲೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಕೂಡ ಆಲ್ರೆಡಿ ಇನ್ನೇನು ರೀಚ್ ಆಗುವಂಥ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿಗೆ ರೀಚ್ ಆಗ್ತಾ ಇದ್ದಾರೆ. ಸೊ ಸರ್ಕಾರ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ತತ್ಕ್ಷಣ ಪರಿಹಾರದ ಕಡೆಗೆ ಸಂಪೂರ್ಣವಾಗಿ ಗಮನವನ್ನು ಕೊಡ್ತಾ ಇದೆ ಅನ್ನೋದನ್ನು ನಾನು ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಕುಮಟಾ ಏನು ಈಗ ಅಂಕೋಲಾ ತಾಲೂಕಿನ ಸಿರೂರದಲ್ಲಿ ಗುಡ್ಡ ಕುಸಿತ ಆಗಿದೆ. ಅದೇ ಪ್ರಕಾರದ್ದು ಕುಮಟಾ ತಾಲೂಕಿನ ದೀವಗಿಯಲ್ಲಿ ಸೇತುವೆ ಇದೆ. ಸೇತುವೆಯಿಂದ ಈ ಕಡೆ ಫ್ಲಾಟ್ ಆಗಿ ಕಟ್ ಮಾಡಿದ್ದಾರೆ. ಇದನ್ನು ನಾನು ಈಗಾಗಲೇ ಜಿಲ್ಲಾಧಿಕಾರಿಯವರ ಗಮನಕ್ಕೂ ತಂದಿದ್ದೇನೆ. ಆ ಗುಡ್ಡದ ಮೇಲೆ ಮತ್ತು ಹೈ ಟೆನ್ಷನ್ ವೈರು ಆ ಕಡೆಯಿಂದ ಈ ಕಡೆ ಕುಮಟಾದ ಹತ್ರ ಬಂದಿದೆ. ಯಾವ ಗಳಿಗೆಯಲ್ಲಿ ಆ ಗುಡ್ಡ ಆಗ್ಬಹುದು ಅನ್ನುವಂಥದ್ದು ನನಗೂ ಗೊತ್ತಿಲ್ಲ. ಅದಕ್ಕೆ ದಯವಿಟ್ಟು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ, ಮಾನ್ಯ ಸಚಿವರ ಗಮನಕ್ಕೂ ತರ್ತಾ ಇದ್ದೇನೆ. ಬಹಳ ಡೇಂಜರಸ್ ಸ್ಪಾಟ್. ಮಣ್ಣು ಜಿಗ್ಟ್ ಮಣ್ಣಿದೆ, ಎಷ್ಟೊತ್ತಿಗೂ ಕುಸಿಬಹುದು. ಕಲ್ಲು ಮತ್ತು ಯಾವುದೂ ಇಲ್ಲ, ಸಂಪೂರ್ಣವಾದಂತ ಮಣ್ಣೇ ಇದೆ. ಮಾನ್ಯ ಕಂದಾಯ ಸಚಿವರ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಕುಮಟಾ ದೀವಗಿಯಲ್ಲಿ ಮಾನ್ಯ ಸಚಿವರೇ ಈಗ ತಕ್ಷಣ ಅದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅನ್ನೋದನ್ನ ವಿನಂತಿ ಮಾಡ್ತೇನೆ. ಎಲ್ಲ ಈ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಬೆಳಿಗ್ಗೆ ಹೇಳಿದ್ದೇನೆ, ಎಲ್ಲ ಕಡೆ ಎಲ್ಲ ಜಿಲ್ಲೆಯ ಸಮಸ್ಯೆ ಇದೆ ಕೆಲವೊಂದು ಕಡೆ. ಸೊ ಜಿಲ್ಲಾಧಿಕಾರಿಗೆ ನಾವು ಬಹಳ ಸ್ಟ್ರಿಕ್ಟ್ ಆಗಿ ಹೇಳಬೇಕು, ದೇ ಹ್ಯಾವ್ ಗಾಟ್ ದಿ ಪವರ್. ಅದನ್ನು ಕೇಳದಿದ್ದರೆ ಕೇರ್ಲೆಸ್ ಆಗಿ ಮಾಡಲಿಕ್ಕೆ. ಅದಕ್ಕೆ ನಾವು ಎಲ್ಲ ರೀತಿಯ ಪವರ್ ಯೂಸ್ ಮಾಡಿಕೊಂಡು ಜಿಲ್ಲಾಧಿಕಾರಿ ಶುಡ್ ಆಕ್ಟ್ ಅಂತ ಹೇಳೋದು ಬೆಟರ್. ಸನ್ಮಾನ್ಯ ಅಧ್ಯಕ್ಷರೇ, ಸರ್ ಸಮುದ್ರ ಕೊರತೆ ಉಂಟಾಗ್ತಾ ಇದೆ, ಬಹಳ ಸೀರಿಯಸ್ ಮ್ಯಾಟರ್ ಇದೆ. ಜಿಲ್ಲಾ ಒಂದೇ ನಿಮಿಷ. ಈಗ ನೋಡಿ, ಅಲ್ಲಿ ಅಂಕೋಲದಂತ ದುರ್ಘಟನೆ ಬಗ್ಗೆ ಇವತ್ತು ಸರ್ಕಾರ ಸ್ಟೇಟ್ಮೆಂಟ್ ಕೊಟ್ಟಿದೆ. ಅದರಲ್ಲಿ ಕೆಲವೊಂದು ಉತ್ತರ ವಿಚಾರ ಹೇಳಿದ್ದಾರೆ. ಈಗ ಕಡಲ ಕೊರತೆ ಭಾಳ ಚೆನ್ನಾಗಿ ಮೊನ್ನೆ ಕೂಡ ನಾವು ಹೇಳಿದ್ದೇವೆ. ಇದಕ್ಕೆ ಇದಾದ ನಂತರ ಮಾತ್ರ ಮತ್ತೆ 4
ತಗೊಳ್ಳೋ ಅದನ್ನು ಸಬ್ಜೆಕ್ಟ್. ಸಭಾಧ್ಯಕ್ಷರೇ, ನೀವು ಓಡಾಡ್ಬೇಕಾದ್ರೆ ನೋಡಿದಿರಾ ಬೆಂಗಳೂರು ಮತ್ತೆ ಮಂಗಳೂರು ರಸ್ತೆ, ಅದರಲ್ಲೂ ಕೂಡ ಸಕಲೇಶ್ಪುರದಿಂದ ಏನ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ನೀವು ನೋಡಿದಿರಾ? ಎಲ್ಲವನ್ನೂ ಕೂಡ ಸ್ಟ್ರೈಟ್ ಅಂಡ್ ಸ್ಟ್ರೈಟ್ ಅರ್ತ್ ವರ್ಕ್ ಮಾಡಿ. ದಯವಿಟ್ಟು ತುಂಬಾ ರೋಡ್ ಕುಸಿತಿದೆ ಅಂತ ಹೇಳಿ ನಾನು ಕಂಟಿನ್ಯೂ ಫೋನ್ ಬರ್ತಾ ಇದೆ. ಯಾಕೆಂದ್ರೆ ಆ ರೋಡಲ್ಲಿ ಏನಾದ್ರು ಮಣ್ಣು ಕುಸಿದ್ರೆ ಮತ್ತೆ ಮಂಗಳೂರು ಬೆಂಗಳೂರು ಮೇನ್ ರಾಷ್ಟ್ರೀಯ ಹೆದ್ದಾರಿನೇ ಬಂದಾಗುತ್ತೆ. ದಯವಿಟ್ಟು ಜಿಲ್ಲಾಧಿಕಾರಿಗೆ ಸೂಚನೆಯನ್ನ ಕೊಟ್ಟು ಅವ್ರು ಮಾಡ್ತಿರ್ತಕ್ಕ ಕನ್ಸ್ಟ್ರಕ್ಷನ್ ಅವೈಜ್ಞಾನಿಕವಾಗಿದೆ. ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸಿ ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಿಮ್ಮ ಮೂಲಕ ಸಚಿವರಿಗೆ ಒತ್ತಾಯವನ್ನು ಮಾಡ್ತೀನಿ. ಸಕಲೇಶ್ಪುರದ ನಂತರ ನಿರಂತರವಾಗಿ ಏನು ಅಂದ್ರೆ ಗೊತ್ತಾಯ್ತು ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ನಾವು ಇವತ್ತು ಮುಖ್ಯ ಕಾರ್ಯದರ್ಶಿಗಳಿಗೆ ಈಗಲೇ ಸೂಚನೆಯನ್ನ ಕೊಟ್ಟು ಈ NHAIನ ಪ್ರಾಧಿಕಾರದ ಮುಖ್ಯಸ್ಥರು ಯಾರಿದ್ದಾರೆ ಅವರನ್ನೇ ತಕ್ಷಣ ಕರೆಸಿ ಈ ಮಂಗಳೂರಿಂದ ಗೋವಾ ರಸ್ತೆಯಲ್ಲಾಗ್ಬೋದು ಅಥವಾ ಸಕಲೇಶ್ಪುರ ನಮ್ಮ ಶಿರಾಡಿ ಘಾಟ್ ರಸ್ತೆಯಲ್ಲಾಗ್ಬೋದು, ಈಗ ನಾನು ಹೇಳಿದ್ದು ಒಂದು ಕಡೆ ಕುಸ್ತಿರೋದು, ಅದೇ ತರ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಆ ಹೆದ್ದಾರಿಯಲ್ಲಿ ಇನ್ನೂ ಬೇರೆ ಕಡೆನೂ ಕುಸ್ತಿದೆ. ಕಾರವಾರದ ಹತ್ರನೂ ಕುಸ್ತಿದೆ, ನಾನು ಹೇಳಿದ್ದು ಅಂಕೋಲದ ಹತ್ರ ಆಗಿದ್ದು, ಬೇರೆ ಬೇರೆ ಕಡೆನೂ ಕೂಡ ಈ ಘಟನೆಗಳಾಗಿದೆ. ತಾವು ಮಂಗಳೂರು ಹತ್ರಂದು ಕೂಡ ಹೇಳಿದ್ದೀರಾ. ಸೊ ಇವತ್ತು ಚೀಫ್ ಸೆಕ್ರೆಟರಿ ಮುಖಾಂತರ ನಾನು ನ್ಯಾಷನಲ್ ಹೈವೇ PWD ಸೆಕ್ರೆಟರಿ ಮುಖಾಂತರ ನ್ಯಾಷನಲ್ ಹೈವೇಸ್ ಪ್ರಾಧಿಕಾರದವರನ್ನ ಇವತ್ತೇ ಕರೆಸ್ಬಿಟ್ಟು ಗಂಭೀರವಾಗಿ ನೀವು ಅಟೆಂಡ್ ಮಾಡಲೇಬೇಕು ಅಂತ ಹೇಳ್ತೇವೆ. ನಮ್ಮ ಕಡೆಯಿಂದ ಏನೆಲ್ಲ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ, ವಿತ್ ಆಲ್ ಸೀರಿಯಸ್ನೆಸ್ ವಿಲ್ ಮೇಕ್ ಅವರ್ ಅಕೌಂಟಬಿಲಿಟಿ ಕೂಡ ಅವರು ಇರಬೇಕು. ಅಧ್ಯಕ್ಷರೇ ಅವರೇ ಜವಾಬ್ದಾರ ಆಗಬೇಕೀಗ ಅದಕ್ಕೆಲ್ಲ. ನ್ಯಾಷನಲ್ ಹೈವೇಸ್ನವರು ಕೋಆಪರೇಟ್ ಮಾಡಿದ್ರೆ ಆಗತ್ತೆ. ಅವ್ರದ್ದು ಡೆಲ್ಲಿಯಲ್ಲಿ ಅವರ ಹೆಡ್ ಆಫೀಸ್ ಏನ್ ಕೇಳಿದ್ರು ಕೂಡ ಅವರು ಉತ್ತರ ಸ್ಟ್ಯಾಂಡರ್ಡ್ ರಿಪ್ಲೈ ಅಲ್ಲಿಗೆ ಡೆಲ್ಲಿಗೆ ಬರೀತೀವಿ ಅಂತ. ಅವರ ವಿರುದ್ಧ ಕೇಸ್ ಆಗ್ಬೇಕೀಗ ನ್ಯಾಷನಲ್ ಹೈವೇ ಅಥಾರಿಟಿ ಮಾಡಬಹುದು. ನಮ್ಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಲ್ಲಿ ಕೆಲವು ಪವರ್ಸ್ ಇದೆ, ಇಲ್ಲ ಅಂತಲ್ಲ. ಬಟ್ ಆ ರೀತಿ ನಾವು ಗೌರ್ಮೆಂಟ್ ಟು ಗೌರ್ಮೆಂಟ್ ಆ ರೀತಿ ಮಾಡ್ಕೊಂಡಿರ್ಲಿಕ್ಕೂ ಕೂಡ ಇಟ್ಸ್ ನಾಟ್ ದ ರೈಟ್ ವೇ ಟು ರಿಸಾಲ್ವ್ ಪ್ರಾಬ್ಲಮ್ಸ್. ಬಟ್ ಹವೆವರ್ ಚೀಫ್ ಸೆಕ್ರೆಟರಿ ಅವ್ರ ಮುಖಾಂತರ ಹೈಯೆಸ್ಟ್ ಲೆವೆಲ್ ಅಲ್ಲಿ ಇವತ್ತೇ ನಾವು ಮೀಟಿಂಗ್ ಮಾಡಿಸ್ತೇವೆ. ಗುತ್ತಿಗೆದಾರರಿಗೆ ಸರಿಯಾಗಿ ಇನ್ಸ್ಟ್ರಕ್ಷನ್ ಕೊಡಿಸಬೇಕು. ಒಂದು ನಿಮಿಷ ಅಧ್ಯಕ್ಷರೇ, ರಾಷ್ಟ್ರೀಯ ಹೆದ್ದಾರಿಗಳು ನಮ್ಮ ಬಸವ ಕಲ್ಯಾಣ್ ನ್ಯಾಷನಲ್ ಹೈವೇ ಮೇಲೆ ಇರೋದ್ರಿ. ಎಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಈ ಹಳ್ಳಿಗಳಿಂದ ಕೂಡು ರಸ್ತೆ ಅಧ್ಯಕ್ಷರಲ್ಲಿ ಪ್ರತಿ ಸಲ ನಾವು ಒಂದು ತಿಂಗಳದಾಗ ಒಂದೆರಡು ಸುದ್ದಿ ಕೇಳ್ತೇವೆ ಅಧ್ಯಕ್ಷರೇ. ನಮ್ಮ ಕಡೆ ಟಮ್ ಅಂತಾರ ಆಟೋಕ್ 6 7 10 ಜನರಿಗೆ ಕೂಡ್ಸ್ಕೊಂಡ್ ಬರ್ತಾರ. ಲಾರಿಗಳು ಹೊಡ್ಕೊಂಡು ಒಂದೇ ಸಲಕ್ಕೆ 7-8 ಜನ ಸೇಲತ್ತಾರ. ದಯಮಾಡಿ ರಾಷ್ಟ್ರೀಯ ಹೆದ್ದಾರಿ ಹಳ್ಳಿಗಳಿಂದ ಎಲ್ಲಿ ಕೂಡು ರಸ್ತೆ ಅವ ಅಲ್ಲಿ ಕಂಪಲ್ಸರಿ ಒಂದು ದೊಡ್ಡ ಪ್ರಮಾಣದ ಒಂದು ಹೈಮಾಸ್ಕ್ ಆಗ್ಬೇಕು. ಆ ನಡೆ ಏನಂದ್ರೆ ಬ್ಯಾರಿಕೇಡ್ ಹಾಕ್ತಕ್ಕಂತ ವ್ಯವಸ್ಥೆ ಆಗಬೇಕು. ಮತ್ತೆ ಡಿಸ್ಕಸ್ ನ್ಯಾಷನಲ್ ಹೈವೇ ದಯಮಾಡಿ ಇದೊಂದು ಡೈರೆಕ್ಷನ್ ಕೊಡ್ರಿ. ಎಲ್ಲ MLA ಗ್ರಾಂಡ್ ಅಲ್ಲಿ ಹಾಕಿ ಬಿಡಿ, ಅಲ್ಲಿ ಸ್ಟಾರ್ಟ್ ಮಾಡಿ. ನಮ್ಗಲ್ಲಿ ಅವಕಾಶನೂ ಇಲ್ಲ ಅಧ್ಯಕ್ಷರೇ, ಮಾಡ್ಲಕ್ ಅವಕಾಶ ಇಲ್ಲ. MLA ಗ್ರಾಂಡ್ ನ ಕೊಡ್ಲಕ್ಕ ಇಲ್ಲಿ ಅಥಾರಿಟಿದವ್ರಿಗೆ ಬರ್ತದ, ಅದು ಅಲ್ಲಿ ರಸ್ತೆಯಲ್ಲಿ ಆಗ್ತದೆ. ತಾವು ದಯಮಾಡಿ ನಾಯಕರು ಮಾತಾಡ್ಲಿಕ್ಕಿದೆಯಾ ಪ್ರದೀಪ್? ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಬೆಳಗ್ಗೆ ಕೃಷ್ಣ ಅವರು ಹೇಳಿದ ತಕ್ಷಣ ಈ ಎಲ್ಲ ವರದಿ ತರಿಸ್ಕೊಂಡು ಮತ್ತು ರೆಸ್ಕ್ಯೂ ಕಾರ್ಯಕ್ರಮ ಏನಾಗ್ತಾ ಇದೆ ಅಂತ ತಾವೆಲ್ಲ ವರದಿ ಕೊಟ್ಟಿದ್ದೀರಾ, ಒಳ್ಳೇದು. ಸೊ ಇಂಪಾರ್ಟೆಂಟ್ ಆಗಿ ಈಗ ಸತ್ತಿರೋರು ಬದುಕಿದಾರಾ ಇಲ್ಲ ಅನ್ನೋದು ಇನ್ನೂ ಕನ್ಫರ್ಮೇಷನ್ ಇಲ್ಲ. ನಾವು ಹಾಗೆ ಹೇಳೋಕ್ಕೂ ಆಗಲ್ಲ ಇಮಿಡಿಯೇಟ್ ಸತ್ತೋಗಿದ್ದಾರೆ ಅಂತ, ಅದು ದೊಡ್ಡ ಸುದ್ದಿ ಆಗ್ತದೆ. ಇಮಿಡಿಯೇಟಾಗಿ ಅವರು ಬದುಕಿದಾರಾ ಇಲ್ಲ ಸತ್ತಿದ್ರೆ ಅವ್ರ ಬಾಡಿ ತೆಗೆಯುವಂಥದ್ದು. ಮತ್ತು ನಮ್ಮವ್ರು ಸತ್ತಿದ್ದಾರೆ ಅಂತ ಅಂಗಡಿಯವ್ರು ನಮ್ಮವರು, ಅದಕ್ಕೆ ಏನಾದರೂ ಪರಿಹಾರ ಕೊಡೋಕ್ಕೆ ತಾವು ಸರ್ಕಾರದಿಂದ ಪರಿಹಾರ ಕೊಡಬೇಕು, ಇಲ್ಲ ಏಜೆನ್ಸಿಯವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಏಜೆನ್ಸಿಯಿಂದ ಆದರೂ ಪರಿಹಾರ ಕೊಡೋಕ್ಕೆ ಇಮಿಡಿಯೇಟ್ ಪರಿಹಾರವನ್ನು ತಾವು ಘೋಷಣೆ ಮಾಡಬೇಕು. ನಾವು ಚೀಫ್ ಸೆಕ್ರೆಟರಿ ಹೇಳಿದ್ರಿ, ನಾನು ಹೇಳೋದು ಮುಖ್ಯಮಂತ್ರಿಗಳು ಒಂದು ಸಭೆ ಕರೆದ್ರೆ ಇನ್ನಷ್ಟು ಅದಕ್ಕೆ ಗಟ್ಟಿ ಬರ್ತದೆ. ಈಗ ಒಂದೇ ಅಲ್ಲ, ನಮ್ಮ ಸಕಲೇಶ್ಪುರ ಎಲ್ಲ ಭಾಗದಲ್ಲೂ ಆ ಥರದ್ದೆಲ್ಲ ಇದೆ. ಕುಮಟಾ, ಸಕಲೇಶ್ಪುರ, ಈಗ ಮಳೆಗಾಲ ಬರ್ತದೆ, ಇವತ್ತಿಗೇನಲ್ಲ ಇನ್ನೂ 3-4 ತಿಂಗಳು ಮಳೆ ಇರ್ತದೆ. ಸೊ 3-4 ತಿಂಗಳಲ್ಲಿ ಇನ್ನೇನು ಬೇರೆ ಬೇರೆ ಲ್ಯಾಂಡ್ ಸ್ಲೈಡ್ ಆಗ್ಬೋದು. ಅದಕ್ಕೊಂದ್ಸರಿ ಕರೆದು ಅವ್ರಿಗೆ ಸರಿಯಾಗಿ ಒಂದು ಯಾವ ರೀತಿ ಬುದ್ಧಿವಾದ ಹೇಳಬೇಕು. ಇವೆಲ್ಲ ಏನಾನ ಆದರೆ ನೀವೇ ರೆಸ್ಪಾನ್ಸಿಬಿಲಿಟಿ ಅಂತ ಮುಖ್ಯಮಂತ್ರಿಗಳ ಕೈಲಿ ಒಂದು ಸ್ವಲ್ಪ ಜೋರಾಗಿ ಹೇಳಿದ್ರೆ ಅವರು ಬಾಯಿ ಮುಚ್ಕೊಂಡು ಕೆಲಸ ಮಾಡ್ತಾರೆ. ಆ ಕೆಲಸನ ಮಾಡ್ಬೋದು. ಸುರೇಶ್ ಬಾಬು ಅವರೇ. ಸನ್ಮಾನ್ಯ ಅಧ್ಯಕ್ಷರೇ, ಮೊದಲಿಗೆ ಏನು JDLPಯ ನಾಯಕರನ್ನಾಗಿ ಮಾಡಿದಂಥ ನಮ್ಮ ವರಿಷ್ಠರಾದಂಥ ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದಂಥ ಸನ್ಮಾನ್ಯ ಮಂತ್ರಿಗಳಿಗೆ ನಮ್ಮ ಪಕ್ಷದ ಅಧ್ಯಕ್ಷರು, ಕೇಂದ್ರದ ಗೌರವಾನ್ವಿತ ಉಕ್ಕು ಮತ್ತು ಕಾರ್ಖಾನೆಗಳ ಸಚಿವರು, ಆತ್ಮೀಯರಾದಂಥ ಕುಮಾರಸ್ವಾಮಿ ಅವರು ಮತ್ತು ನಮ್ಮ ಎಲ್ಲ ಶಾಸಕ ಮಿತ್ರರಿಗೆ ಅಭಿನಂದನೆಯನ್ನು ಸಲ್ಲಿಸೋದ್ರ ಜೊತೆಯಲ್ಲಿ ಇವತ್ತು ಏನು ಮೊದಲಿಗೆ ಒಂದು ಪರಿಶಿಷ್ಟ ಪಂಗಡದ ಒಂದು ಇಲಾಖೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಲೋಪದೋಷದ ಬಗ್ಗೆ ಈಗಾಗಲೇ
ಅಪೋಸಿಷನ್ ಲೀಡರ್ ಹೇಳಿದ್ದಕ್ಕೆ ಉತ್ತರ ಕೊಟ್ಬಿಟ್ಟೆ, ಗೊತ್ತಾಗ್ಲಿಲ್ಲ, ಸಾರಿ. ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು ಏನು ಹೇಳಿದ್ದಾರೆ, ನಾನು ಇವತ್ತು ಚೀಫ್ ಸೆಕ್ರೆಟರಿ ಕಡೆಯಿಂದ ಮಾತಾಡಿಸ್ತೇನೆ ಮತ್ತು ಅವ್ರನ್ನ ನಾಡಿದ್ದು ಇಲ್ಲೇ ಸೆಷನ್ ಟೈಮಲ್ಲೇ CM ಅವರ ಮುಂದೆನೆ ಕರೆಸಿ ನಾವು CM ಕಡೆಯಿಂದನೂ ಕೂಡ ಸೀರಿಯಸ್ ಆಗಿ ಹೇಳಿಸ್ತೇವೆ. ಯಾಕೆಂದ್ರೆ ಎಲ್ಲ ಕಡೆ ಇದೆ ಇದು. ಈಗ ನಾವು ಕೊಡಗಿನಲ್ಲಿ ನಮ್ಮ ರೋಡ್ಗಳು ನಾವೇನೋ ಜವಾಬ್ದಾರಿ ತಗೊಂಡು ಮಾಡ್ಬೋದು. ಈಗ ಕಾರವಾರ ಶಾಸಕರು ಇಲ್ಲ ಇಲ್ಲಿ, ಅವ್ರು ಅಲ್ಲಿ ಹೋದ್ರು. ಅಲ್ಲಿ ನಾನೇ ಹೋಗಿದ್ದೇನೆ, ನಾನೇ ಹೋದ್ ಬಾರಿ ಕರೆದ್ರೂ ಕೂಡ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ. ನ್ಯಾಷನಲ್ ಹೈವೇಲಿ ಇವತ್ತು ಕುಸ್ತಿರೋದು ಮಾತಾಡ್ತಾ ಇದ್ದೀವಿ, ಅಲ್ಲಿ ನ್ಯಾಷನಲ್ ಹೈವೇಲಿ ಫ್ಲಡ್ಡಿಂಗು ಆಗ್ತಾ ಇದೆ ಬಿಕಾಸ್ ಆಫ್ ಫಾಲ್ಟಿ ಡಿಸೈನ್. ಸೊ ತುಂಬ ಪ್ರಾಬ್ಲಮ್ಸ್ ಅಂತೂ ಇದೆ ನ್ಯಾಷನಲ್ ಹೈವೇಸ್ ಅಥಾರಿಟಿ ಕಡೆಯಿಂದ. ಅವರು ಬಹುಶಃ ಡಿಸೈನ್ ಮಾಡೋವಾಗ ಇದನ್ನೆಲ್ಲ ಆಂಟಿಸಿಪೇಟ್ ಮಾಡಿಲ್ಲ, ಏನೋ ಮಾಡಿಬಿಟ್ಟಿದ್ದಾರೆ. ಈಗ ಏನು ಕೇಳಿದ್ರು ಕೂಡ ಎಲ್ಲ ಅಪ್ರೂವಲ್ ಅಂತಾರೆ. ಖಂಡಿತ ತಾವು ಹೇಳ್ದಂಗೆ ನಾವು ಇವತ್ತು ಚೀಫ್ ಸೆಕ್ರೆಟರಿಯಿಂದ ಮಾತಾಡಿಸಿ ಅವ್ರ ಆಮೇಲೆ ಕರೆಸಿ CM ಕಡೆಯಿಂದನೂ ಕೂಡ ಅವರಿಗೆ ಸ್ಟ್ರಿಕ್ಟಾಗಿ ಹೇಳ್ತೇವೆ. ಮತ್ತು ಈ ವರ್ಷ ಹೆಚ್ಚು ಈ ಥರ ಘಟನೆ ಆಗುತ್ತೆ ಅನ್ನೋದು ಕೂಡ ನಾವು ಮುಂಜಾಗ್ರತೆ ಇಟ್ಕೊಂಡು ಎಲ್ಲ ತಯಾರಿಯನ್ನ ಇಲ್ಲಿವರೆಗೂ ಮಾಡ್ಕೊಂಡಿದ್ದೀವಿ. ಈಗ ಇನ್ನೂ ಹೆಚ್ಚಾಗಿ ಅಲರ್ಟ್ ಆಗಿ ಮಾಡ್ತೇವೆ. ಹಾಗಾಗಿನೇ ಇಲ್ಲೊಂದು NDRF ತುಕುಡಿ ಅಲ್ಲೇ ಇತ್ತು, ಕೈಗಾದಲ್ಲೇ ಇದ್ದಿದ್ರಿಂದ ಅವ್ರು ಇಮಿಡಿಯೇಟ್ ಆಗಿ ರೀಚ್ ಆಗ್ಲಿಕ್ಕೂ ಸಾಧ್ಯ ಆಯಿತು. ಸೊ ತುಕುಡಿಯನ್ನ ನಾವು ಮೊದಲೇ ಅಲ್ಲಿ ನಿಯೋಜನೆ ಮಾಡಿ ಪ್ರೀ ಡಿಪ್ಲಾಯ್ ಮಾಡಿ ರೆಡಿ ಇಟ್ಟಿದ್ದೇವೆ. ಸೊ ಇನ್ನೂ ಹೆಚ್ಚಾಗಿ ಮುಂಜಾಗರೂಕತೆಯಿಂದ ಮಾಡ್ತೇವೆ. ಮತ್ತು ಈಗಾಗಲೇ ನಾನು ಸೂಚನೆ ಕೊಟ್ಟುಬಿಟ್ಟಿದ್ದೇವೆ ಆಲ್ರೆಡಿ. ಅವರು ಯಾರ್ಯಾರಿದ್ದಾರೆ ಮೃತರಾದಂಥವ್ರು ಇನ್ನೂ ಕನ್ಫರ್ಮ್ ಆಗಿಲ್ಲ. ಯಾಕಂದ್ರೆ ಬಾಡಿ ಕೆಲವರು ಅಲ್ಲಿ ಬಾಡಿ ಸಿಗೋದು ಡೌಟ್ ಇದೆ. ಯಾಕಂದ್ರೆ ಪಕ್ಕದಲ್ಲಿ ಗಂಗಾವಳಿ ನದಿ ಇದೆ, ನದಿ ಹತ್ತಿರದಲ್ಲಿ ಸಮುದ್ರ ಇದೆ. ಸೊ ಯಾವುದು ಬಾಡಿ ವಾಶ್ ಆಗ್ಬಿಟ್ಟಿದ್ಯಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾವೀಗ ಅವ್ರ ಕುಟುಂಬದವರು ಯಾರು ಮಿಸ್ಸಿಂಗ್ ಇದ್ದಾರೆ ಅಂತ ನೋಡಿ ನೆಕ್ಸ್ಟ್ ಏನು ಅನ್ನೋದನ್ನ ಇಲ್ಲಿ ಬಹುಶಃ ರೆಸ್ಕ್ಯೂ ಅಂತೂ ನಡೀತಾ ಇದೆ, ಬಾಡಿ ಹುಡುಕುವಂತ ಪ್ರಯತ್ನನೂ ನಡೀತಾ ಇದೆ. ಬಟ್ ಹುಡುಕಿ ಅವ್ರು ಮಿಸ್ಸಿಂಗ್ ಆಗಿದ್ದಾರೆ, ಒಂದಿನ 2 ದಿನ ಮಿಸ್ಸಿಂಗ್ ಆಗಿದ್ದಾರೆ ಅಂದ್ರೆ ಆಮೇಲೆ ಕನ್ಕ್ಲೂಷನ್ಗೆ ಬರಬೇಕಾಗುತ್ತೆ. ಯಾರೇ ಮೃತರಿದ್ರು ಕೂಡ ಅವ್ರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಈಗಾಗಲೇ ನಾನು ಸೂಚನೆಯನ್ನ ನಾವು ಸರ್ಕಾರ ಸೂಚನೆ ಕೊಟ್ಟಿದೆ. ಜಿಲ್ಲಾಧಿಕಾರಿಗಳಿಗೂ ನಾವು ಆಲ್ರೆಡಿ ಹೇಳಿದ್ದೇವೆ. ಆಗ್ಲೇ ಮೆನ್ಷನ್ ಮಾಡೋದು ತಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಅವರಿಗೆ ಮೃತರಾದಂಥವರಿಗೆ ಪರಿಹಾರ ಕೊಡೋದಾಗಿ ಹೇಳಿದೆ ಸರ್. ಆಗ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟು ಡಿಸ್ಟ್ರಿಕ್ಟ್ ಮಿನಿಸ್ಟರ್ನ ಆಲ್ರೆಡಿ ಅಲ್ಲಿಗೆ ತಕ್ಷಣ ಹೋಗ್ಬೇಕು ಅಂತ ಕಳಿಸಿದ್ದಾರೆ. ಇನ್ನು 5 ಲಕ್ಷ ಕೊಡೋದಕ್ಕೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಆಲ್ರೆಡಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೆ ಹೇಳಿದ್ದಾರೆ. ಆದಷ್ಟು ಅದು ಕನ್ಫರ್ಮ್ ಆದ ತಕ್ಷಣ ಕೊಟ್ಬಿಡ್ತೇವೆ ಅಧ್ಯಕ್ಷರೇ. ಸುರೇಶ್ ಬಾಬು ಅವರು. ಸನ್ಮಾನ್ಯ ಅಧ್ಯಕ್ಷರೇ, ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸುರೇಶ್ ಆಗಿರ್ತಕ್ಕಂಥ ಚೇರಿದೆ ಅವ್ಯವಹಾರದ ಬಗ್ಗೆ ಈಗಾಗಲೇ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಅಶೋಕ್ ಅವರು ಕೂಲಂಕುಷವಾಗಿ ಎಲ್ಲ ಅಂಕಿಅಂಶದ ಸಮೇತ ಇವತ್ತಿಟ್ಟಿದ್ದಾರೆ. ಅದಾದ ನಂತರ ನಮ್ಮ BJPಯ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರು ಕೂಡ ಹಲವಾರು ವಿಷಯಗಳನ್ನ ಬೆಳಕು ಚೆಲ್ಲಿರ್ತಕ್ಕಂಥದ್ದನ್ನು ನೋಡಿದಾಗ ನಾನು ಅದು ಯಾವುದನ್ನು ಕೂಡ ರಿಪೀಟ್ ಮಾಡದೆ, ಇವತ್ತೇನು ನಿಗಮಗಳಿದೆ, ನಿಗಮಗಳಲ್ಲಿ ಆ ಒಂದು ಬುಡಕಟ್ಟು ಜನಾಂಗದ ಅಭಿವೃದ್ಧಿಗೆ ಇಟ್ಟಂತ ಹಣದಲ್ಲಿ ಈ ತರ ಅವ್ಯವಹಾರ ಆಗಿರ್ತಕ್ಕಂಥದ್ದು ನಾವು ಯಾರು ಕೂಡ ಅದನ್ನ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮುಖ್ಯಮಂತ್ರಿಗಳು ಅಷ್ಟೇ, ಮುಖ್ಯಮಂತ್ರಿಗಳ ಗಂಭೀರತೆನ ನಾನು ನೋಡ್ತಾ ಇದ್ದೀನಿ ನಿನ್ನೆಯಿಂದ. ಅವ್ರು ಈ ಸದನದಲ್ಲಿ